ನಿವೇಶನ ಹಂಚಿಕೆ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಿಎಂಗೆ ಕ್ಲೀನ್ ಚಿಟ್ ನೀಡಲಾಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ಮೂಡಾ ನಿವೇಶನ ಹಂಚಿಕೆ ಹಗರಣ ವಿಚಾರ ಸಿಎಂ ಸಿದ್ದರಾಮಯ್ಯಗೆ ಕ್ಲೀನ್ ಚಿಟ್ ನೀಡಲಾಗಿದೆ. ಲೋಕಾಯುಕ್ತ ಪೊಲೀಸರು ಮೂಡಾ ಕೇಸಲ್ಲಿ ಬಿ ರಿಪೋರ್ಟ್ ನೀಡಿದ್ದಾರೆ. ಮೂಡಾ ಕೇಸಲ್ಲಿ ಸಿಎಂ ಸಿದ್ದರಾಮಯ್ಯಗೆ ಕ್ಲೀನ್ ಚಿಟ್ ನೀಡಲಾಗಿರುವಂತದ್ದು. ಮೂಡಾ ಪ್ರಕರಣದ 4 ಆರೋಪಿಗಳಿಗೂ ಕೂಡ ಕ್ಲೀನ್ ಚಿಟ್ ನೀಡಲಾಗಿದೆ. A1 ಸಿದ್ದರಾಮಯ್ಯ, A2 ಪಾರ್ವತಿ, A3 ಮಲ್ಲಿಕಾರ್ಜುನ, A4 ದೇವರಾಜು, ಇಷ್ಟು ಜನಕ್ಕೆ ಕೂಡ ಕ್ಲೀನ್ ಚಿಟ್ ನೀಡಲಾಗಿರುವಂತದ್ದು. ಬಿ ರಿಪೋರ್ಟ್ ಹಾಕಿ ದೂರುದಾರ ಸ್ನೇಹಮಯಿ ಕೃಷ್ಣಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ದೂರುದಾರ ಸ್ನೇಹಮಯಿ ಕೃಷ್ಣಗೆ ಈ ಕುರಿತಂತೆ ಈಗ ಮಾಹಿತಿ ಕೊಟ್ಟಿರುವಂತದ್ದು ಲೋಕಾಯುಕ್ತ. ಇನ್ನು ಕೇಸ್ ಸಂಬಂಧ ಸಾಕ್ಷ್ಯಾಧಾರ ಕೊರತೆ ಹಿನ್ನೆಲೆಯಲ್ಲಿ ಕ್ಲೀನ್ ಚಿಟ್ ಅನ್ನ ನೀಡಲಾಗಿದೆ. ಸಿಎಂ ವಿರುದ್ಧದ ಆರೋಪಕ್ಕೆ ಸಾಕ್ಷ್ಯ ಸಿಗದ ಕಾರಣ ಬಿ ರಿಪೋರ್ಟ್ ಅನ್ನ ಕೊಡಲಾಗಿದೆ. ತನಿಖೆಯ ಅಂತಿಮ ವರದಿ ನ್ಯಾಯಾಲಯಕ್ಕೆ ಸಲ್ಲಿಸುತ್ತೇವೆ. ಆಕ್ಷೇಪಣೆ ಇದ್ರೆ ಮ್ಯಾಜಿಸ್ಟ್ರೇಟ್ ಮುಂದೆ ಸಲ್ಲಿಸಲು ನೋಟಿಸ್ ಅಂತ ಈಗ ಲೋಕಾಯುಕ್ತ ಪೊಲೀಸ್ ಹೇಳಿರುವಂತದ್ದು. ಮೂಡಾ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ 4ವರಿಗೂ ಕೂಡ ಲೋಕಾಯುಕ್ತ ಕ್ಲೀನ್ ಚಿಟ್ ಅನ್ನ ಕೊಟ್ಟಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಈಗ ದೂರುದಾರ ಸ್ನೇಹಮಯಿ ಕೃಷ್ಣಗೆ ಬಿ ರಿಪೋರ್ಟ್ ಹಾಕಿ ಮಾಹಿತಿಯನ್ನ ಲೋಕಾಯುಕ್ತ ಕೊಟ್ಟಿರುವಂತದ್ದು. ಜೊತೆಗೆ ಕೇಸ್ ಸಂಬಂಧ ಸಾಕ್ಷ್ಯಾಧಾರ ಕೊರತೆ ಹಿನ್ನೆಲೆಯಲ್ಲಿ ಕ್ಲೀನ್ ಚಿಟ್ ಅನ್ನ ಕೊಟ್ಟಿದೆ. ಸಿಎಂ ವಿರುದ್ಧದ ಆರೋಪಕ್ಕೆ ಸಾಕ್ಷ್ಯ ಸಿಗದ ಕಾರಣ ಬಿ ರಿಪೋರ್ಟ್ ಅನ್ನ ಅಂತ ಉಲ್ಲೇಖ ಮಾಡಿ ಈಗ ಲೋಕಾಯುಕ್ತ ವರದಿಯನ್ನ ಕೊಟ್ಟಿರುವಂತದ್ದು. ತನಿಖೆ ಅಂತಿಮ ವರದಿ ನ್ಯಾಯಾಲಯಕ್ಕೆ ಸಲ್ಲಿಸುತ್ತೇವೆ. ಆಕ್ಷೇಪಣೆ ಇದ್ರೆ ಮ್ಯಾಜಿಸ್ಟ್ರೇಟ್ ಮುಂದೆ ಸಲ್ಲಿಸಲು ಸ್ನೇಹಮಯಿಗೆ ನೋಟಿಸ್ ಅನ್ನು ಕೂಡ ಈಗ ಕೊಡಲಾಗಿರುವಂತದ್ದು. ಏನು ಕಳೆದ ಕೆಲ ತಿಂಗಳುಗಳಿಂದ ಈ ಮೂಡಾ ಹಗರಣ ವಿಚಾರ ಬಹಳಷ್ಟು ಸದ್ದು ಮಾಡ್ತಾ ಇತ್ತು. ಅಂದ್ರೆ ಸ್ವತಃ ಸಿಎಂ ಸಿದ್ದರಾಮಯ್ಯ ವಿರುದ್ಧವೇ ಇದು ನೇರವಾದಂತ ಆರೋಪಗಳಿದ್ದಂಥದ್ದು. ಯಾಕೆ ಅಂತ ಅಂದ್ರೆ ಏನು ಸೈಟ್ ವಿಚಾರದಲ್ಲಿ ಬಹಳಷ್ಟು ಕೇಳಿ ಬಂದಿತ್ತು ಆರೋಪಗಳು ಸಿಎಂ ಸಿದ್ದರಾಮಯ್ಯ ಮೇಲೆ. ದೂರುದಾರ ಸ್ನೇಹಮಯಿ ಕೃಷ್ಣ ಅವರು ಬಹಳಷ್ಟು ಆರೋಪಗಳನ್ನ ಜೊತೆಗೆ ಇದರ ವಿರುದ್ಧ ಮೊದಲ ದಿನದಿಂದಲೂ ಕೂಡ ಹೋರಾಟವನ್ನ ಮಾಡ್ಕೊಂಡು ಬಂದಿರುವಂತದ್ದು. ಈಗಲೂ ಕೂಡ ಅವರು ಹೋರಾಟ ಮಾಡ್ಕೊಂಡೇ ಬಂದಿದ್ದಾರೆ. ಈಗ ಇದಕ್ಕೆ ಸಂಬಂಧಪಟ್ಟಂತೆ ಈ ಸಿಎಂ ಸಿದ್ದರಾಮಯ್ಯಗೆ ಕ್ಲೀನ್ ಚಿಟ್ ಅನ್ನ ಕೊಟ್ಟಿರುವಂತದ್ದು. ಎಲ್ಲೋ ಒಂದು ಕಡೆ ಈಗ ಎಲ್ಲರ ಚಿತ್ತ ಈ ಕ್ಲೀನ್ ಚಿಟ್ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಮೂಡಾ ಬದಲಿ ನಿವೇಶನ ಹಂಚಿಕೆ ಪ್ರಕರಣದಲ್ಲಿ ಕ್ಲೀನ್ ಚಿಟ್ ಕೊಟ್ಟಿದೆ. ಜೊತೆಗೆ ಈಗ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಏನು ಸ್ಟಾರ್ಟಿಂಗ್ ದಿನಗಳಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ ಬಳಿಕ ಈ ಪ್ರಕರಣ ಒಂದು ರೀತಿಯಾಗಿ ರಾಜ್ಯ ರಾಜಕೀಯದಲ್ಲಿ ಬಹಳಷ್ಟು ಚರ್ಚೆ ಆಗಿತ್ತು. ಪ್ರತಿಪಕ್ಷಗಳಾದ ಬಿಜೆಪಿ ಇರ್ಬೋದು, ಜೆಡಿಎಸ್ ಮೂಡಾ ಪ್ರಕರಣದಲ್ಲಿ ಸಿದ್ದರಾಮಯ್ಯ ರಾಜೀನಾಮೆಗೆ ಆಗ್ರಹಿಸಿ ಬಹಳಷ್ಟು ಹೋರಾಟಗಳನ್ನ ಪ್ರತಿಭಟನೆಗಳನ್ನೆಲ್ಲ ಮಾಡಿದ್ರು. ಆಗ ನಂತರ ಹೈಕೋರ್ಟ್ ಸಿದ್ದರಾಮಯ್ಯ ವಿರುದ್ಧ ಲೋಕಾಯುಕ್ತ ತನಿಖೆ ನಡೆಸಲು ಆದೇಶಿಸಿತ್ತು. ಈ ಪ್ರಕರಣದಲ್ಲಿ ಸಿದ್ದರಾಮಯ್ಯ ವಿರುದ್ಧ ಸಿಬಿಐ ತನಿಖೆ ನಡೆಸಬೇಕು ಅಂತ ಕೋರಿದ್ದ ಅರ್ಜಿಯನ್ನ ಕೂಡ ಕರ್ನಾಟಕ ಹೈಕೋರ್ಟ್ ವಜಾಗೊಳಿಸಿತ್ತು. ಲೋಕಾಯುಕ್ತರು ಪ್ರಕರಣದ ಕುರಿತು ತನಿಖೆ ನಡೆಸಿ ಹೈಕೋರ್ಟ್ಗೆ ಬಿ ರಿಪೋರ್ಟ್ ಸಲ್ಲಿಸಿದ್ದಾರೆ. ಇದರಲ್ಲಿ ಸಿದ್ದರಾಮಯ್ಯಗೆ ಮೂಡಾ ಪ್ರಕರಣದಲ್ಲಿ ಕ್ಲೀನ್ ಚಿಟ್ ಕೂಡ ಸಿಕ್ಕಂತಾಗಿದೆ. ಮೂಡಾ ಪ್ರಕರಣದಲ್ಲಿ ಸಿದ್ದರಾಮಯ್ಯ ರಾಜೀನಾಮೆಗೆ ಆಗ್ರಹಿಸಿದ್ದ ಪ್ರತಿಪಕ್ಷಗಳಿಗೆ ಎಲ್ಲೋ ಒಂದು ಕಡೆ ಈಗ ಮುಖಭಂಗವಾಗಿದೆ ಅಂತ ಹೇಳ್ಬೋದು. ಜೊತೆಗೆ ಲೋಕಾಯುಕ್ತ ವರದಿಯಲ್ಲಿ ಏನಿದೆ ಅಂತ ನಾವು ನೋಡೋದಾದ್ರೆ ಸಿದ್ದರಾಮಯ್ಯ ವಿರುದ್ಧ ಸ್ನೇಹಮಯಿ ಕೃಷ್ಣ ದೂರು ನೀಡಿದ್ದು. ಲೋಕಾಯುಕ್ತ ಪೊಲೀಸರು ದೂರುದಾರ ಸ್ನೇಹಮಯಿ ಕೃಷ್ಣಗೆ ನೀಡಿರುವ ನೋಟಿಸ್ ನಲ್ಲಿ ಸಾಕ್ಷ್ಯಾಧಾರಗಳ ಕೊರತೆ ಅಂತ ಕಂಡು ಬಂದಿದೆ ಅಂತ ಉಲ್ಲೇಖಿಸಿದ್ದಾರೆ. ಜೊತೆಗೆ ಈಗ ಬಹಳಷ್ಟು ಇದರಿಂದ ಎಲ್ಲೋ ಒಂದು ಕಡೆ ಸಿಎಂ ಸಿದ್ದರಾಮಯ್ಯಗೆ ಕ್ಲೀನ್ ಚಿಟ್ ಸಿಕ್ಕಿದೆ. ಸಾಕ್ಷ್ಯಾಧಾರ ಕೊರತೆಯೇ ಇದು ಪ್ರಮುಖವಾದ ಕಾರಣ ಇವರಿಗೆ ಕ್ಲೀನ್ ಚಿಟ್ ಅನ್ನ ಕೊಡ್ಲಿಕ್ಕೆ.
ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲು ನ್ಯೂಸ್ ಡೆಸ್ಕ್ ಇಂದ ನರಸಿಂಹಮೂರ್ತಿ ಜಾಯಿನ್ ಆಗಿದ್ದಾರೆ. ನರಸಿಂಹಮೂರ್ತಿ, ಕೊನೆಗೂ ಕೂಡ ಸಿಎಂ ಸಿದ್ದರಾಮಯ್ಯಗೆ ಲೋಕಾಯುಕ್ತ ಕೂಡ ಈಗ ಕ್ಲೀನ್ ಚಿಟ್ ಅನ್ನ ಕೊಟ್ಟಿರುವಂತದ್ದು, ಎಲ್ಲೋ ಒಂದು ಕಡೆ ಈಗ ಸ್ನೇಹಮಯಿ ಕೃಷ್ಣ ಅವರಿಗೆ ಒಂದು ಕಡೆ ಎಲ್ಲೋ ಸೋಲಾಯ್ತಾ ಅಂತ. ಎಸ್ ರಚನಾ, ಈಗ ಇದು ಮೊದಲೇನೆ ಸಹ ನಿರೀಕ್ಷೆ ಮಾಡಿದ್ದಂತಹ ಕ್ಲೀನ್ ಚಿಟ್. ಯಾಕೆಂದ್ರೆ ಸ್ನೇಹಮಯಿ ಕೃಷ್ಣ ಅವರು ಸಹ ಹೋರಾಟವನ್ನ ಆಗ್ಲೇ ಅಂತ್ಯಗೊಳಿಸೋದಕ್ಕೆ ಆಗ್ಲೇ ಅಂತ್ಯಗೊಳಿಸ್ಬೇಕು ಅಂತ ನಿರ್ಧಾರ ಮಾಡಿದ್ರು ಅಂತಾನೆ ಈಗಾಗ್ಲೇ ಹೇಳ್ಕೊಂತ ಇರುವಂತದ್ದು. ಯಾಕಂದ್ರೆ ಎಲ್ಲಿ ಸಿಬಿಐ ತನಿಖೆ ಕೊಡ್ಬೇಕು ಅನ್ನೋ ಒಂದು ವಿಚಾರವನ್ನ ಹೈಕೋರ್ಟ್ ನಲ್ಲಿ ವಿಚಾರಣೆ ನಡಿಬೇಕಾದ್ರೆ ಅವರು ಹೈಕೋರ್ಟ್ ಸಿಬಿಐಗೆ ಕೊಡಕ್ ಆಗಲ್ಲ ಅಂತ ಹೇಳಿದಾಗ ಅವರು ಸುಪ್ರೀಂ ಮೆಟ್ಟಲ್ ಹೇರಲ್ಲ ನಾನು ಅನ್ನೋ ಒಂದು ವಿಚಾರವನ್ನು ಸಹ ಸ್ನೇಹಮಯಿ ಕೃಷ್ಣ ಅವರು ಹೇಳ್ತಾ ಇದ್ರು. ಈ ನಿಟ್ಟಿನಲ್ಲಿ ಈಗ ಲೋಕಾಯುಕ್ತ ಇಲ್ಲಿ ಕ್ಲೀನ್ ಚಿಟ್ ಸಿಕ್ಕ ಕೂಡಲೇ ಲೋಕಾಯುಕ್ತನ ಸಹ ಅಂತಿಮ ವರದಿಯನ್ನ ನ್ಯಾಯಾಲಯಕ್ಕೆ ಸಲ್ಲಿಸಬೇಕಾಗ್ತದೆ. ಈಗ ಅದೇ ನಿಟ್ಟಿನಲ್ಲಿ ಸಹ ಈ ನಿರೀಕ್ಷೆಯಂತೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಕ್ಲೀನ್ ಚಿಟ್ ಅನ್ನ ಕೊಟ್ಟಿರುವಂತದ್ದು. ಆದ್ರೆ ಇಲ್ಲಿ ಗಮನಿಸಬೇಕಾದ ಅಂಶ ಅಂತ ಅಂದ್ರೆ ಸಿಎಂ ಸಿದ್ದರಾಮಯ್ಯ ಅವರ ಜೊತೆಗೆ 4 ಜನ ಏನು ಆರೋಪಿಗಳಿದ್ರು ಮೂಡ ಹಗರಣದ ಸಂಬಂಧ, ಮೂಡ ಅಕ್ರಮ ನಿವೇಶನ ಹಂಚಿಕೆ ವಿಚಾರವಾಗಿ 4 ಜನ ಆರೋಪಿಗಳಿಗೂ ಸಹ ಕ್ಲೀನ್ ಚಿಟ್ ಅನ್ನ ಕೊಟ್ಟಿರುವಂತದ್ದು. A1 ಸಿಎಂ ಸಿದ್ದರಾಮಯ್ಯ ಅವರಾದ್ರೆ A2 ಸಿಎಂ ಅವರ ಪತ್ನಿ ಪಾರ್ವತಿ ಅವರು, A3 ಬಾಮೈದವರಾದಂತಹ ಮಲ್ಲಿಕಾರ್ಜುನ ಸ್ವಾಮಿ ಅವರು, ಇನ್ನ A3 ಜಮೀನು ಮಾಲೀಕ ಅಂತ ಏನ್ ಕರ್ಸ್ಕೊಂತ ಇದ್ರು A3 ದೇವರಾಜ್ ಅವ್ರಿಗೂ ಸಹ ಕ್ಲೀನ್ ಚೀಟ್ ಅನ್ನ ನೀಡಿರುವಂತದ್ದು. ಕ್ಲೀನ್ ಚೀಟ್ ಅನ್ನ ಕೊಟ್ಟ ನಂತರ ಸ್ನೇಹಮಯಿ ಕೃಷ್ಣ ಅವರಿಗೆ ಒಂದು ಡ್ರಾಫ್ಟ್ ಅನ್ನ ಕಳಿಸಿರುವ ಅಂದ್ರೆ ನೋಟಿಸ್ ಅನ್ನ ನೀಡಿರುವಂತದ್ದು. ಅಂದ್ರೆ ಈಗಾಗಲೇ ನಾವು ಸಿಎಂ ಸಿದ್ದರಾಮಯ್ಯ ಅವರ ಮೇಲಿನ ಆರೋಪಗಳಿಗೆ ಯಾವುದೇ ರೀತಿಯಾದಂತಹ ಸಾಕ್ಷ್ಯಗಳಿಲ್ಲ, ಅದರಲ್ಲಿ ಉರುಳಿಲ್ಲ ಅನ್ನೋ ಒಂದು ಅಂಶವನ್ನ ಸಹ ಅಲ್ಲಿ ಮೆನ್ಷನ್ ಮಾಡಿರುವಂತದ್ದು. ಜೊತೆಗೆ ಇದಕ್ಕೇನಾದ್ರೂ ನೀವು ಆಕ್ಷೇಪಣೆಯನ್ನ ಸಲ್ಲಿಸ್ಬೇಕು ಅನ್ನೋದಾದ್ರೆ ನಾಳೆ ನಾವು ಕೋರ್ಟ್ಗೆ ವರದಿಯನ್ನ ಸಲ್ಲಿಸ್ತೀವಿ, ಅಂದ್ರೆ ಅಂತಿಮ ವರದಿಯನ್ನ ಲೋಕಾಯುಕ್ತದಲ್ಲಿ ತನಿಖೆಯಾದಂತಹ ಅಂತಿಮ ವರದಿಯನ್ನ ನಾವು ಸಲ್ಲಿಸ್ತೀವಿ. ಸಲ್ಲಿಸಿದ ನಂತರ ನೀವು ಆಕ್ಷೇಪಣೆಯನ್ನ ನೀವು ಸಲ್ಲಿಸಬೇಕು ಅನ್ನೋದಾದ್ರೆ ಖಂಡಿತವಾಗ್ಲೂ ನೀವು ಆಕ್ಷೇಪಣೆಯನ್ನ ಸಲ್ಲಿಸಬಹುದು ಅನ್ನೋ ಒಂದು ವಿಚಾರವನ್ನ ಅಲ್ಲಿ ಸ್ಪಷ್ಟವಾಗಿ ನಮೂದಿಸಿ ನೀವು ನೋಟಿಸ್ ಅನ್ನ ನೀಡಿರುವಂತದ್ದು ಲೋಕಾಯುಕ್ತ. ಈ ನಿಟ್ಟಿನಲ್ಲಿ ನೋಡೋದಾದ್ರೆ ಒಂದ್ ಕಡೆ ಈ ಕಡೆ ಮೂಡ ಪ್ರಕರಣದ ಒಟ್ಟಾರೆ ಸಾರಾಂಶ ಏನು ಅನ್ನೋದಾದ್ರೆ ಮೂಡ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಭಾಗಿಯಾಗಿಲ್ವಾ, ಈ ಒಂದು ಪ್ರಶ್ನೆಗಳಿಗೆ ಸಹ ಇಲ್ಲಿ ಉತ್ತರ ಇನ್ನೂ ಸಿಕ್ಕಿಲ್ಲ ಅಂತಾನೆ ಹೇಳಲಾಗ್ತಾ ಇರುವಂತದ್ದು. ಯಾಕಂದ್ರೆ ಲೋಕಾಯುಕ್ತ ತನಿಖೆ ಮೊದಲಿಂದನೂ ಸಹ ಸ್ನೇಹಮಯಿ ಕೃಷ್ಣ ಅವರು ಅದಕ್ಕೆ ಆಕ್ಷೇಪಣೆಯನ್ನ ಸಲ್ಲಿಸ್ತಾನೆ ಇದ್ರು, ವಿರೋಧವನ್ನ ವ್ಯಕ್ತಪಡಿಸ್ತಾನೆ ಇದ್ರು. ಸ್ಥಳೀಯ ಸಂಸ್ಥೆಗಳ ಅಂದ್ರೆ ಸ್ಥಳೀಯ ತನಿಖಾ ಸಂಸ್ಥೆಗಳಿಂದ ಯಾವೆಲ್ಲ ರೀತಿ ತನಿಖೆಯನ್ನ ನಾವು ನೋಡ್ಬೇಕಾಗ್ತದೆ, ಮತ್ತೆ ಈ ಅವ್ರು ಎಷ್ಟು ಚೆನ್ನಾಗಿ ಅವರು ತನಿಖೆಯನ್ನ ಮಾಡ್ತಾರೆ, ಇದ್ರ ಮೇಲೆ ನಮಗೆ ನಂಬಿಕೆ ಇಲ್ಲ ಅನ್ನೋ ವಿಚಾರವನ್ನ ಸಹ ಮೊದ್ಲಿಂದ ಹೇಳ್ಕೊಂಡ್ ಬರ್ತಾ ಇದ್ರು. ಆ ನಿಟ್ಟಿನಲ್ಲಿ ನೋಡೋದಾದ್ರೆ ಒಂದ್ ಕಡೆ ಇದು ನಿರೀಕ್ಷೆ ಮಾಡಿದ್ರು ಸ್ನೇಹಮಯಿ ಕೃಷ್ಣ ಅವರು, ಈಗ ಅದಕ್ಕೂ ಸಹ ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ. ಸ್ನೇಹಮಯಿ ಕೃಷ್ಣ ಮಾತನಾಡ್ಬೇಕಾದ್ರೆ ಸಿಎಂ ಸಿದ್ದರಾಮಯ್ಯ ಅವ್ರಿಗೆ ನಾವು ಶಿಕ್ಷೆ ಕೊಡಿಸದೆ ನಾವು ಬಿಡೋದಿಲ್ಲ, ಶಿಕ್ಷೆ ಕೊಡಿಸೇ ತೀರ್ತೀವಿ ಅನ್ನೋ ಒಂದು ವಿಚಾರವನ್ನು ಸಹ ಅಲ್ಲಿ ಸ್ನೇಹಮಯಿ ಕೃಷ್ಣ ಅವರು ಹೇಳಿರುವಂತದ್ದು. ಒಟ್ಟಾರೆ ಸಾಕಷ್ಟು ತುಂಬಾ ಲಾಂಗ್ ಪ್ರೊಸೆಸ್ ಅಲ್ಲಿ ನಡೆದಂತಹ ಈ ಒಂದು ಲೋಕಾಯುಕ್ತ ವಿಚಾರಣೆಯು ಈಗ ಕೊನೆಗೆ ಅಂತ್ಯ ಆಗಿದೆ ಅಂತಾನೆ ಹೇಳಲಾಗ್ತಾ ಇರುವಂತದ್ದು. ಇದಕ್ಕೇನಾದ್ರು ಆಕ್ಷೇಪಣೆ ಸಲ್ಲಿಸಿ ಮತ್ತೆ ಸಿಎಂ ಸಿದ್ದರಾಮಯ್ಯ ಅವರನ್ನ ಅಥವಾ ಸಿಎಂ ಸಿದ್ದರಾಮಯ್ಯ ಅವರ 4 ಜನ ಆರೋಪಿಗಳೇನಿದ್ರು ಅಗೇನ್ ಮತ್ತೆ ಇವ್ರ ಮೇಲೆ ದೂರನ್ನ ಸಲ್ಲಿಸ್ತಾರ, PIL ಹೋಗ್ತಾರ, ಮೇಲ್ಮನವಿ ಹೋಗ್ತಾರ ಸ್ನೇಹಮಯಿ ಕೃಷ್ಣ, ಇಷ್ಟು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಈಗ ಏನ ಮಿಕ್ಕಿದ್ದು ಸ್ನೇಹಮಯಿ ಕೃಷ್ಣ ಅವರು ತೆಗೆದುಕೊಳ್ಳುವ ನಿರ್ಧಾರದ ಮೇಲೆ ಇರ್ತದೆ. ಒಟ್ಟಾರೆ ರಾಜ್ಯದಲ್ಲಿ ಸಿಎಂ ಪಟ್ಟದಲ್ಲೇ ಇದ್ದು ಈ ಒಂದು ಪ್ರಕರಣಕ್ಕೆ ಇಷ್ಟರ ಮಟ್ಟಿಗೆ ತಲೆ ಕೆಡ್ಸ್ಕೊಂಡಂತಹ ಒಂದು ವಿಚಾರ ಅಂದ್ರೆ ಇದು ನಿಜವಾಗ್ಲೂ ಮೂಡ ಪ್ರಕರಣ ಅಂತಾನೆ ಹೇಳಲಾಗ್ತಾ ಇರುವಂತದ್ದು. ಯಾಕಂದ್ರೆ ಹಾಲಿ ಸಿಎಂ ಸ್ಥಾನದಲ್ಲಿ ಇದ್ದುಕೊಂಡು ಪ್ರಕರಣವನ್ನು ಎದುರಿಸುವಂತಹ ಕೆಲಸ ಆಯ್ತು. ಇದಕ್ಕೆ ಸಾಕಷ್ಟು ವಿರೋಧಗಳು ವ್ಯಕ್ತವಾಯ್ತು. ಯಾಕಂದ್ರೆ ಸಿಎಂ ಹುದ್ದೆಯಲ್ಲೇ ಇದ್ಕೊಂಡು ಪ್ರಕರಣವನ್ನು ಎದುರಿಸ್ತಾ ಇದ್ದಾರೆ ಅಂದ್ರೆ ಅವ್ರಿಗೆ ನೈತಿಕ ಹೊಣೆ ಇದೆಯಾ, ನೈತಿಕ ಹೊಣೆ ಹೊತ್ತು ಅವರು ರಾಜೀನಾಮೆಯನ್ನ ನೀಡಬೇಕಾಗಿತ್ತು ಅಂತ ವಿರೋಧ ಪಕ್ಷಗಳು ಸಹ ಒಂದ್ ಕಡೆಯಿಂದ ತಿವಿತಾ ಇದ್ವು. ಇನ್ನ ಈ ಕಡೆಯಿಂದ ಆಂತರಿಕ ಬೇಗುದಿ ಬೇರೆ ಸಿಎಂ ಸಿದ್ದರಾಮಯ್ಯನ ಬೆಂಬಿಡದಂತೆ ಕಾಡ್ತಾ ಇತ್ತು. ಆಂತರಿಕ ವಿಚಾರದಲ್ಲೂ ಅಷ್ಟೇ, ಈಗ ಸಿಎಂ ಗಾದಿ ಮೇಲೆ ಸಾಕಷ್ಟು ಜನದ ಒಂದ್ ರೀತಿಯಾದಂತಹ ಕ್ಷುದ್ರ ಗ್ರಹಗಳು ಓಡಾಡ್ತಾ ಇದ್ದಾವೆ. ಆ ನಿಟ್ಟಿನಲ್ಲಿ ನೋಡೋದಾದ್ರೆ ಅವರು ಸಹ ತೆರೆಮರೆಯಲ್ಲಿ ಕಸರತ್ತನ್ನ ಮಾಡ್ತಾ ಇದ್ರು ಅನ್ನೋದು ಸಹ ಈಗಾಗಲೇ ಎಲ್ಲರಿಗೂ ತಿಳಿದಿರುವಂತದ್ದೇ.
ಈ ನಿಟ್ಟಿನಲ್ಲಿ ನೋಡೋದಾದ್ರೆ ಈಗ ಒಂದ್ ಕಡೆ ನಿರಾಳ ಅಂತಾನೆ ಹೇಳ್ಬೋದು ಸಿಎಂ ಸಿದ್ದರಾಮಯ್ಯ ಅವರು. ಯಾಕಂದ್ರೆ ಅವರು ಒಂದು ಪ್ರತಿಜ್ಞೆಯನ್ನ ಮಾಡಿದ್ರು, ನಾನು ಯಾವುದೇ ಪ್ರಕರಣಗಳಿಗಾಗ್ಲಿ ಯಾವುದೇ ಕೇಸ್ಗಳಿಗಾಗ್ಲಿ ನಾನು ಯಾವುದೇ ರೀತಿಯಾಗ ಜಗ್ಗಲ್ಲ ಬಗ್ಗಲ್ಲ ಕುಗ್ಗಲ್ಲ ಅನ್ನೋ ಒಂದು ಅವರ ಹೇಳಿಕೆ ಏನಿತ್ತು, ಆ ಹೇಳಿಕೆ ಸಂಬಂಧಪಟ್ಟಂತೆ ಅವರು ಅದೇ ರೀತಿಯಾಗಿ ನಡೆದುಕೊಂಡ್ರು ಅಂತಾನೆ ಹೇಳಲಾಗ್ತಾ ಇರುವಂತದ್ದು. ಯಾಕಂದ್ರೆ ಅವರು ನಾನು ಅಂದ್ರೆ ಕಳಂಕಿತದಿಂದ ಮುಕ್ತನಾಗಬೇಕು, ದೋಷ ಮುಕ್ತನಾಗಿ ನಾನು ಬರ್ತೀನಿ ಅನ್ನೋ ಒಂದು ಮಾತನ್ನು ಸಹ ಹೇಳಿದ್ರು. ಅದರಂತೆ ಇಂದು ಸಹ ಅವರಿಗೆ ದೋಷ ಮುಕ್ತರಾಗಿ ಈಗ ಹೊರಗಡೆ ಇದ್ದಾರೆ. ನಿಜವಾಗ್ಲೂ ಸಿಎಂ ಸಿದ್ದರಾಮಯ್ಯ ಅವರು ಇಂದು ಅವರಿಗೆ ಒಂದು ಒಳ್ಳೆ ಶುಭ ಸುದ್ದಿ ಅಂತಾನೆ ಹೇಳಲಾಗ್ತಾ ಇರುವಂತದ್ದು. ರಚನಾ, ಧನ್ಯವಾದ ನರಸಿಂಹಮೂರ್ತಿ ತಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ಒಟ್ಟಾರೆಯಾಗಿ ಈ ಸಿಎಂ ಸಿದ್ದರಾಮಯ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಏನು ಹೈಪ್ ಅನ್ನ ಪಡೆದಿತ್ತು ಈ ವಿಚಾರ, ಈಗ ಕೊನೆಗೂ ಕೂಡ ಒಂದು ರೀತಿಯಾಗಿ ಕ್ಲೀನ್ ಚಿಟ್ ಸಿಕ್ಕಿರುವಂತದ್ದು. ಸಿಎಂ ಸಿದ್ದರಾಮಯ್ಯ ಒಂದು ನಿಟ್ಟುಸಿರನ್ನ ಬಿಟ್ಟಿದ್ದಾರೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ನಾವು ಡಾಕ್ಟರ್ ಆಗಬೇಕು ಅಥವಾ ಇಂಜಿನಿಯರ್ ಆಗಬೇಕು ಅಂತಂದರೆ ಯಾವ ಅಕಾಡೆಮಿಗೆ ಹೋಗಬೇಕು, ಯಾವ ರೀತಿಯಾಗಿ ನಾವು ತರಬೇತಿಯನ್ನು ಪಡ್ಕೊಳ್ಬೇಕು ಅನ್ನೋಂಥದ್ರ ಮಾಹಿತಿನ ನಿಮಗೆ ನೀಡ್ತಾ ಇದ್ದೀವಿ. ನಮ್ಮ ಸಂಸ್ಥೆ ಎಕ್ಸೆಲ್ ಅಕಾಡೆಮಿಕ್ ಸಂಸ್ಥೆ 15 ವರ್ಷದಿಂದ ನೀಟ್ ಮತ್ತು CET JEE ಕೋಚಿಂಗ್ ಕೊಡ್ತಾ ಬರ್ತಾ ಇದ್ದೀವಿ. ನಂಬರ್ 1 ಫ್ಯಾಕಲ್ಟೀಸಿಂದ ನಾವು ಟೀಚ್ ಮಾಡಿಸ್ತೀವಿ, ಅಂದರೆ ಇಂಡಿಯಾದ ನಂಬರ್ 1 ಫ್ಯಾಕಲ್ಟೀಸ್. ನಾವು ನೀಟ್ ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ ಮತ್ತು CET ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ. ಕ್ರ್ಯಾಶ್ ಕೋರ್ಸ್ನ ಸೆಕೆಂಡ್ PUC ಸೈನ್ಸ್ ಯಾರು ಓದ್ತಾ ಇದ್ದಾರೆ ಅಂಥ ಮಕ್ಕಳಿಗೆ ನಾವು ಕೊಡ್ತೀವಿ. ಸೆಕೆಂಡ್ PUC ಕಂಪ್ಲೀಟ್ ಆಗಿರೋ ಮಕ್ಕಳಿಗೂ ಕೂಡ ನಾವು ಈ ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ. ಪ್ರತಿದಿನವೂ ಕೂಡ ನಾವು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ. ಇವತ್ತೇನು ಪಾಠ ಆಗಿದೆಯೋ ನಾಳೆ ಡೈಲಿ ಟೆಸ್ಟ್ ಕೊಡ್ತೀವಿ. ನಮ್ಮ ಎಕ್ಸೆಲ್ ಅಕಾಡೆಮಿಲಿ ಒಂದು ವಿಶೇಷತೆ ಏನಂದರೆ ಒಂದೇ ಕಡೆ ಹಾಸ್ಟೆಲ್, ಒಂದೇ ಕಡೆ ಕೋಚಿಂಗ್. ಮಕ್ಕಳು ಒಂದ್ಸತಿ ಕ್ಯಾಂಪಸ್ಗೆ ಎಂಟ್ರಿ ಆದರೆ ಅವ್ರ ಕೋರ್ಸ್ ಮುಗಿಸ್ಕೊಂಡೇ ಆಚೆ ಹೋಗ್ಬೇಕು, ಆ ಥರ ವ್ಯವಸ್ಥೆ ಮಾಡಿರ್ತೀವಿ. ತೆಲಂಗಾಣ, ಆಂಧ್ರ, ಡೆಲ್ಲಿ ಆ ಕಡೆಯಿಂದ ಕರೆಸಿ ನಾವು ಫ್ಯಾಕಲ್ಟೀಸ್ನ ನಂಬರ್ 1 ಫ್ಯಾಕಲ್ಟೀಸ್ನ ಟೀಚ್ ಮಾಡಿಸ್ತೀವಿ. ಎಕ್ಸಾಮ್ಗೆ ಹೋಗೋಕ್ಕಿಂತ ಮುಂಚೆ ಮಾದರಿ ಎಕ್ಸಾಮ್ನ ಒಂದು 15-20 ಎಕ್ಸಾಮ್ ಕೊಡ್ತೀವಿ ನಾವು.